ಫ್ರೆಂಡ್ಸ್, ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗೆ ಏನಿದೆ ಇಂಟರ್ನೆಟ್ ಏನಾದರೂ ಸಿಗ್ತಾ ಇದೆ. ಅಷ್ಟೆಲ್ಲ ಫ್ರೆಂಡ್ಸ್, ಈ ನ್ಯೂಸ್ ಏನಿದೆ ಈ ಟೆಲಿಕಾಂ ಕಂಪ್ನಿಗೆ ಒಂದು ಶಾಕಿಂಗ್ ಆಗ್ತಾ ಇದೆ. ಅಂದ್ರೆ ಜಿಯೋ, ಏರ್ಟೆಲ್ ಮತ್ತು ವಡಾಫೋನ್. ಇಲಾನ್ ಮಸ್ಕ್ದು ಸ್ಟಾರ್ಲಿಂಕ್ ಕಂಪನಿ ಏನಿದೆ ಒಂದು ಮಹಾರಾಷ್ಟ್ರ ಜೊತೆ ಒಂದು ಐತಿಹಾಸಿಕ ಕೊಲಾಬ್ರೇಷನ್ ಏನಾದರೂ ಮಾಡ್ಕೊಂಡಿದೆ. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ವಿಕ್ರಾಂತ್. ನೀವು ನೋಡ್ತಾರ ಟೂಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಲಿಂಕ್ ಸಂಬಂಧಪಟ್ಟಂಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಭಾರತದಲ್ಲಿ ಈ ಸ್ಟೆಪ್ ಏನು ಇಡ್ತಾ ಇದೆಯಲ್ಲ, ನಮ್ಮ ಭಾರತದ ಡಿಜಿಟಲ್ ಭವಿಷ್ಯ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಇನ್ನು ನಮ್ಮ ಭಾರತದಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಏನಿದೆ ಸ್ಟಾರ್ಲಿಂಕ್ದು ಫಸ್ಟ್ ಸರ್ವಿಸ್ ಏನಿದೆ ಯೂಸ್ನ ಮಾಡ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ನೀವು ಮೊಬೈಲ್ ನೋಡಿರಬಹುದು, ಅಂದ್ರೆ ಮಹಾರಾಷ್ಟ್ರ ಸಿಎಂ ಹಾಗೂ ಮತ್ತು ಸ್ಟಾರ್ಲಿಂಕ್ದು ವೈಸ್ ಪ್ರೆಸಿಡೆಂಟ್ ಜೊತೆ ಒಂದು ಮೀಟಿಂಗ್ ನ ಆಯಿತು. ಇಬ್ಬರು ನಡವಳಿಕೆ ಏನಿದೆ ಒಂದು ಲೆಟರ್ ಆಫ್ ಇಂಟೆನ್ಸ್ ಏನಾದ್ರು ಒಂದು ಸೈನ್ ಮಾಡಲಾಗಿದೆ. ಇದರ ಜೊತೆಗೆ ನಮ್ಮ ಭಾರತದಲ್ಲಿ ಒಂದು ಹೊಸ ಡಿಜಿಟಲ್ ರೆವಲ್ಯೂಷನ್ ಏನಾದ್ರು ಸ್ಟಾರ್ಟ್ ಆಗಿದೆ. ಇನ್ನು ಸ್ಟಾರ್ಲಿಂಕ್ ಸರ್ವಿಸ್ ಏನಿದೆ ಈ ಫಸ್ಟ್ 4 ಸ್ಟೇಟ್ಗಳಲ್ಲಿ ಸಿಗ್ತಾ ಇದೆ. ಇನ್ನು ಈ ಸ್ಟೇಟ್ ಅಲ್ಲಿ ಏನಿದೆ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು ಮತ್ತು ಪಂಚಾಯತಿಗಳಲ್ಲಿ ಈ ಸರ್ವಿಸ್ ಏನಾದ್ರು ಸ್ಟಾರ್ಟ್ ಆಗಿದೆ. ಅಂದ್ರೆ ಇಲ್ಲಿ ಫ್ರೀ ಆಗಿರುವಂತಹ ಒಂದು ಸಬ್ಸ್ಕ್ರಿಪ್ಷನ್ ಏನಾದ್ರು ಸ್ಟಾರ್ಲಿಂಕ್ ಏನಾದ್ರು ಕೊಡ್ತಾ ಇದೆ. ಇನ್ನು ಇದರ ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕಂದ್ರೆ ಈ ಒಂದು ಇಂಟರ್ನೆಟ್ ಸರ್ವಿಸ್ ಏನಿದೆ ಯಾವುದೇ ಅಂತ ನಿಮಗೆ ಕೇಬಲ್ ಅಥವಾ ಇನ್ನುಳಿದಂತ ಇಲ್ಲಿ ನಿಮಗೆ ಟವರ್ಸ್ನ ಅವಶ್ಯಕತೆ ಬೀಳೋದಿಲ್ಲ. ಒಂದು ಸಣ್ಣ ಡಿಶ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮದು ಸ್ಯಾಟಲೈಟ್ ಮುಖಾಂತರ ನೀವು ಇಲ್ಲಿ ಇಂಟರ್ನೆಟ್ನ ಆಕ್ಸೆಸ್ನ ಮಾಡಬಹುದು. ಇನ್ನು ಕೆಲವೊಂದು ಊರುಗಳಲ್ಲಿ ಇಂಟರ್ನೆಟ್ ಏನು ಸಿಗೋದಿಲ್ವೋ ಅಂತ ಊರುಗಳಲ್ಲೂ ಕೂಡ ನೀವು ಇಲ್ಲಿ ಇಂಟರ್ನೆಟ್ನ ಯೂಸ್ನ ಮಾಡಬಹುದು. ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಸಾಕಷ್ಟು ಒಂದು ಬೆನಿಫಿಟ್ನ ಸಿಗೋತಿದೆ. ಇನ್ನು ನಮ್ಮ ಹಳ್ಳಿಗಳಲ್ಲಿ ಆನ್ಲೈನ್ ಎಜುಕೇಶನ್ ಆಗಿರ್ಬಹುದು ಮತ್ತು ಹೆಲ್ತ್ ಕೇರ್ ಸಂಬಂಧಪಟ್ಟಂತ ಬೆನಿಫಿಟ್ಸ್ ಏನಾದ್ರು ಸಿಗ್ತಾ ಇದೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ಈ ಒಂದು ನೆಟ್ವರ್ಕ್ ಏನಿದೆ ಡೌನ್ ಆಗೋದಿಲ್ಲ. ಇನ್ನು ಇವಿ ಚಾರ್ಜಿಂಗ್ ಮತ್ತು ಕೋಸ್ಟಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಡಿಜಿಟಲ್ ಇಂಡಿಯಾ ಏನಿದೆ ಒಂದು ಹೊಸ ರೆವಲ್ಯೂಷನ್ ಏನಿದೆ ಕೇಬಲ್ ಮುಖಾಂತರ ಇಲ್ಲ ಸ್ಯಾಟಲೈಟ್ ಮುಖಾಂತರ ಭಾರತ ದೇಶದಲ್ಲಿ ಒಂದು ಹೊಸ ರೆವಲ್ಯೂಷನ್ ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆ. ಫ್ರೆಂಡ್ಸ್, ಇದ್ರ ಜೊತೆಗೆ ನಾನು ಇಲಾನ್ ಮಸ್ಕ್ ಸ್ಟಾರ್ಲಿಂಕ್ ಕಂಪನಿ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬಹಳ ಯೂಸರ್ಸ್ಗೆ ಇದರ ಸಂಬಂಧಪಟ್ಟಂಗೆ ಮಾಹಿತಿ ಇಲ್ಲ. ಇನ್ನು ಸ್ಟಾರ್ಲಿಂಕ್ ಏನಿದೆ ಇದು ಇಲಾನ್ ಮಸ್ಕ್ ಕಂಪನಿ ಇದೆ. ಸಾವಿರಾರು ಲೋ ಆರ್ಬಿಟ್ ಸ್ಯಾಟಲೈಟ್ ಇದಾವೆ. ಇಡೀ ಜಗತ್ತಲ್ಲಿ ಏನಿದೆ ಇಂಟರ್ನೆಟ್ ಸರ್ವಿಸ್ ಏನಿದೆ ಕೊಡ್ತಾ ಇದೆ. ನಮ್ಮ ಭಾರತದಲ್ಲಿ 2025ರಲ್ಲಿ ಏನಿದೆ ಲೈಸೆನ್ಸ್ ನ ಸಿಕ್ಕಿದೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಏನಿದೆ ಇದರದ್ದು ಡೆಮೋ ಏನಿದೆ ರನ್ ನ ಮಾಡಿದ್ರು, ಅಂದ್ರೆ ಟೆಸ್ಟ್ ನ ಮಾಡಿದ್ರು. ಇನ್ನು 2025 ಅಕ್ಟೋಬರ್ ತಿಂಗಳಲ್ಲಿ ಆಟೋ ಪೈಲಟ್ ಸರ್ವಿಸ್ ಏನಾದ್ರು ಸ್ಟಾರ್ಟ್ ಆಗಿತ್ತು. ಅದು ಆದ್ಮೇಲೆ 2026 ಅಂದ್ರೆ ಅರ್ಲಿಯಲ್ಲಿ ನಾವು ಈ ಒಂದು ಕಮರ್ಷಿಯಲ್ ಸರ್ವಿಸ್ ನ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರಬಹುದು, ಅಂದ್ರೆ ಈ ಸರ್ವಿಸ್ ಪ್ರೈಸ್ ಎಷ್ಟಿದೆ ಮತ್ತು ಸರ್ವಿಸ್ ಕಾಸ್ಟ್ ಎಷ್ಟಿದೆ ಅಂತ. ಪ್ಲಾನ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ 8,600 ರೂಪಾಯಿ ಏನಿದೆ ಪರ್ ತಿಂಗಳು ನಿಮಗೆ ಬೀಳುತ್ತೆ. ಅಷ್ಟೆಲ್ಲ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಒಂದು ಡಿಶ್ ಆಂಟಿನಾ ಕೂಡ ಇಲ್ಲಿ ತಗೋಬೇಕಾಗುತ್ತೆ. ಇದು ಒಂದು ಫಸ್ಟ್ ಹಾರ್ಡ್ವೇರ್ ಫೀ ಅಂತಾನೆ ಹೇಳ್ಬಹುದು. ಅದು ಆದ್ಮೇಲೆ ಇಲ್ಲಿ ಯಾವುದೇ ಅಂತ ಇಲ್ಲಿ ಫೀನ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇನ್ನು ಇದರ ಫೀ ಹೇಳೋದಾದ್ರೆ ಇಲ್ಲಿ ನಿಮಗೆ 34,000 ರೂಪಾಯಿ ಕೊಟ್ಟು ಇದನ್ನು ನೀವು ಖರೀದಿ ಮಾಡಬೇಕಾಗುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ ಈ ಸರ್ವಿಸ್ ಯಾವ ತರ ಸ್ಟಾರ್ಟ್ ಆಗಿದೆ, ನಮ್ಮ ಭಾರತ ದೇಶದಲ್ಲಿ ಕೂಡ ಪ್ರತಿ ಹಳ್ಳಿ ಮತ್ತು ಸ್ಟೇಟ್ ಅಲ್ಲಿ ಕೂಡ ಈ ಸರ್ವಿಸ್ ಶುರು ಆಗ್ತಾ ಇದೆ. ಪ್ರತಿಯೊಂದು ಹಳ್ಳಿ ಮತ್ತು ಸಿಟಿಗಳು ಏನಿದಾವೆ ಈ ಒಂದು ಸ್ಟಾರ್ಲಿಂಕ್ ಜೊತೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಇನ್ನು ಈ ವಿಷಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ಕಾಮೆಂಟ್ ಬಾಕ್ಸ್ ತಿಳಿಸೋಣ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.